ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ್ ಪ್ರಸಾದ್. ವೀಕ್ಷಕರೇ, ಹಿಂದೂಗಳ ಘೋರ ನರಮೇಧಕ್ಕೆ ಕುಖ್ಯಾತಿ ಗಳಿಸಿರುವ ಬಾಂಗ್ಲಾದೇಶದಲ್ಲಿ ದಿನೇ ದಿನೇ ರಾಜಕೀಯದ ಹೈ ಡ್ರಾಮಾ ನಡೀತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಯಾಕಂತಂದ್ರೆ ಬಾಂಗ್ಲಾದೇಶದಲ್ಲಿ ಹೊಸ ವರ್ಷ 2026 ಫೆಬ್ರವರಿ 12ರಂದು ಸಾರ್ವತ್ರಿಕ ಚುನಾವಣೆ ನಡೀಲಿಕ್ಕಿದೆ. ಹೀಗಾಗಿ ಅಲ್ಲಿ ಇವಾಗ ದಿನೇ ದಿನೇ ದೊಡ್ಡ ರಾಜಕೀಯ ಹೈ ಡ್ರಾಮಾ ನಡೀತಾ ಇದೆ. ಬಹಳ ಅರಾಜಕತೆ ನೆಲೆಸಿರುವಂತಹ ಬಾಂಗ್ಲಾದೇಶದಲ್ಲಿ ಒಂದ್ ಕಡೆ ಹಿಂದೂಗಳ ಘೋರವಾದಂತಹ ನರಮೇಧ ನಡೀತಾ ಇದೆ. ಅಲ್ಲಿ ಅಲ್ಪಸಂಖ್ಯಾತರಾಗಿರುವ ಕೋಟ್ಯಾಂತರ ಹಿಂದೂಗಳಿಗೆ ಭವಿಷ್ಯ ಅತಂತ್ರವಾಗಿದೆ. ಅವರು ಸಹಾಯಕ್ಕಾಗಿ ಭಾರತದತ್ತ ಸಹಾಯ ಹಸ್ತವನ್ನು ಕೂಡ ಚಾಚ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ತಮ್ಮದೇ ಆದಂತಹ ಒಂದು ಪಕ್ಷವನ್ನ ಸ್ಥಾಪಿಸಿ ಸ್ಪರ್ಧೆ ಮಾಡಲಿಕ್ಕೆ, ಅಲ್ಲಿನ ಸಂಸತ್ನಲ್ಲಿ ತಮ್ಮ ದನಿಯನ್ನ ಕೇಳಿಸ್ಲಿಕ್ಕೆ ಕೂಡ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಉಂಟಾಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಭಾರತೀಯರು ಕೂಡ ಬಹಳ ನಿಗಾ ವಹಿಸಿ ನೋಡ್ತಾ ಇದ್ದಾರೆ. ಏನಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಅನ್ನುವಂಥದ್ದನ್ನ ಈ ಕುರಿತಾದಂತಹ ಸರಣಿಯನ್ನ ಈ ಚಾನೆಲ್ನಲ್ಲಿ ನಾವು ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಬಾಂಗ್ಲಾದೇಶದ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಕಟ್ ವಸ್ತುನಿಷ್ಠವಾದಂತಹ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇವೆ. ಹಾಗಾಗಿ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ಒಂದಾಗಿ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಇತ್ತೀಚೆಗೆ ಅಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ, ಮುಖ್ಯವಾಗಿ ಅಲ್ಲಿಗೆ ಒಬ್ಬ ಹೊಸ ನಾಯಕ ಬಂದಿದ್ದಾರೆ. ಸುಮಾರು 17 ವರ್ಷಗಳ ನಂತರ ಲಂಡನ್ನಿಂದ ಬಾಂಗ್ಲಾದೇಶಕ್ಕೆ ತಾರಿಕ್ ರೆಹಮಾನ್ ಎನ್ನುವಂತಹ ರಾಜಕೀಯ ನಾಯಕ ಆಗಮಿಸಿದ್ದಾರೆ. ಯಾರಿವರು ಈ ತಾರಿಕ್ ರೆಹಮಾನ್? ಅವರ ಮಹತ್ವ ಏನು? ಅವರೇನಾದರೂ ಬಾಂಗ್ಲಾದೇಶದಲ್ಲಿ ಮುಂದಿನ ಪ್ರಧಾನಿಯಾಗಿ ಚುನಾವಣೆಯಲ್ಲಿ ಗೆದ್ದು ಆಳ್ತಾರಾ? ಮೊಹಮ್ಮದ್ ಯೂನುಸ್ ಖಾನ್ ಅವರಂತೂ ಹೇಳಿದ್ದಾರೆ ಈಗಾಗಲೇ, ಈ ಚುನಾವಣೆ ಬಳಿಕ ನಾನು ಹುದ್ದೆಯಿಂದ ಕೆಳಗಿಳಿತೀನಿ, ಹೊಸ ಪ್ರಧಾನಿ ಬರಲಿಕ್ಕಿದ್ದಾರೆ, ಸರ್ಕಾರ ರಚನೆ ಆಗಲಿದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ತಾರಿಕ್ ರೆಹಮಾನ್ ಯಾಕೆ ಅಲ್ಲಿ ಬಹಳ ಮಹತ್ವ ಪಡೆದುಕೊಂಡಿದ್ದಾರೆ? ನೋಡಿ, ಅವರಿಗೆ ಬಹಳ ಅದ್ದೂರಿಯಾದಂತಹ ಸ್ವಾಗತ ಸಿಕ್ಕಿದೆ. ಅವರು ಅಲ್ಲಿನ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿಯ ಮುಖ್ಯಸ್ಥರಾಗಿದ್ದಾರೆ. ತಾರಿಕ್ ರೆಹಮಾನ್ ಅವರಿಗೆ ಬಹಳ ವೈಭವೋಪೇತವಾದಂತಹ ಒಂದು ಸ್ವಾಗತ ಸಿಕ್ಕಿದೆ. ಸಾವಿರಾರು ಮಂದಿ ನೆರೆದಿದ್ದಾರೆ. ಏರ್ಪೋರ್ಟ್ನಿಂದ ಇಳಿದ ತಕ್ಷಣ ಅವರು ಬಾಂಗ್ಲಾದೇಶದ ಮಣ್ಣನ್ನು ಕೈಗೆತ್ತಿಕೊಂಡು ಅದಕ್ಕೆ ವಂದಿಸಿದ್ದಾರೆ. ಜೊತೆಗೆ ಆ ಒಂದು ಭಾವನೆಯನ್ನು, ರಾಷ್ಟ್ರೀಯ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ BNP ಪಕ್ಷದ ಹಿನ್ನೆಲೆ ಏನು, ಅದಕ್ಕೂ ಭಾರತಕ್ಕೂ ಯಾವ ಸಂಬಂಧ ಇದೆ, ಅದು ಕೂಡ ಕಟ್ಟರ್ ಇಸ್ಲಾಂ ಪಕ್ಷನ, ಇಸ್ಲಾಂ ಮೂಲಭೂತವಾದವನ್ನ ಪೋಷಿಸುತ್ತದೆಯೇ, ಅದಕ್ಕೆ ಈ ಹಿಂದೂಗಳು ಅಥವಾ ಅಲ್ಲಿನ ಅಲ್ಪಸಂಖ್ಯಾತರ ಬಗ್ಗೆ ಇರತಕ್ಕಂತಹ ನಿಲುವು ಏನು, ಇತ್ಯಾದಿ ವಿಚಾರಗಳು ಬಹಳ ಮಹತ್ವಪೂರ್ಣ ಅಂತ ಹೇಳ್ಬೋದು. ಸೊ ಹಾಗಾಗಿ ಈಗ ತಾರಿಕ್ ರೆಹಮಾನ್ ಅಂದ್ರೆ ಯಾರು ಅಂತ ನೋಡೋಣ. ನೋಡಿ, 60 ವರ್ಷ ವಯಸ್ಸಿನ ತಾರಿಕ್ ರೆಹಮಾನ್ ಅವರು ತಮ್ಮ ಪತ್ನಿ, ಪುತ್ರಿ ಮತ್ತು ಮುದ್ದಿನ ಬೆಕ್ಕಿನ ಜೊತೆಗೆ ಬಾಂಗ್ಲಾದೇಶಕ್ಕೆ ಲಂಡನ್ನಿಂದ 17 ವರ್ಷಗಳ ನಂತರ ಬಂದಿಳಿದಿದ್ದಾರೆ. ಸೊ ಅವರಂದ್ರೆ ತಮಗೆ ತಾವೇ ಅವರೊಂದು ಗಡೀಪಾರನ್ನ ವಿಧಿಸಿಕೊಂಡಿದ್ರು, ಲಂಡನ್ನಲ್ಲೇ ಹೋಗಿ ನೆಲೆಸಿದ್ರು. ಇವಾಗ ಮತ್ತೆ ಬಾಂಗ್ಲಾದೇಶಕ್ಕೆ ಬಂದಿಳಿದಿದ್ದಾರೆ. ಅವರ ವಿರುದ್ಧದ ಎಲ್ಲ ಕೇಸನ್ನು ಕೂಡ ಈ ಮೊಹಮ್ಮದ್ ಯೂನುಸ್ ಖಾನ್ ಸರ್ಕಾರ ರಿಮೂವ್ ಮಾಡಿದೆ. ಹಾಗಾಗಿ ಅವರು ಮತ್ತೆ ಇಲ್ಲಿನ ರಾಜಕೀಯಕ್ಕೆ ಪ್ರವೇಶಿಸಿ ಪ್ರಧಾನಿ ಆಗುವಂತಹ ಕನಸನ್ನ ಕಾಣ್ತಾ ಇದ್ದಾರೆ. ಬುಲೆಟ್ ಪ್ರೂಫ್ ಬಸ್ನಲ್ಲಿ ಅವರಿಗೆ ಒಂದು ಬಿಗಿಯಾದ ಭದ್ರತೆಯನ್ನು ಕೂಡ ಒದಗಿಸಿತ್ತು. ಒಂಥರ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಸ್ಟೈಲ್ನಲ್ಲಿ ಇವರು ಕೂಡ ಒಂದು ಭಾಷಣವನ್ನು ಕೂಡ ಮಾಡಿದ್ದಾರೆ. ಅದರ ವಿವರಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ, ಏನ್ ಹೇಳಿದ್ರು ಅವರು ಅನ್ನುವಂಥದ್ದನ್ನು ಕೂಡ. ಸೊ ಅಂದಹಾಗೆ ಯಾರಿವರು ತಾರಿಕ್ ರೆಹಮಾನ್ ಖಾನ್ ಎಂಬಂತ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಸೊ ಅವರಿಗೆ, ಅವರ ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆ ಕೂಡ ಇದೆ. ಅವರು ಅಕಸ್ಮಾತ್ ಬಾಂಗ್ಲಾದೇಶದ ಚುನಾವಣೆಯಲ್ಲಿ ಪ್ರಧಾನಿಯಾಗಿ ಗೆಲ್ತಾರಾ? ಆದರೆ ಭಾರತದ ಜೊತೆಗೆ ಸಂಬಂಧವನ್ನು ಹೇಗೆ ಇಟ್ಕೊಳ್ತಾರೆ? ಹಿಂದೂಗಳ ಜೊತೆ ಅವರ ಒಂದು ರಿಲೇಶನ್ಶಿಪ್ ಯಾವ ರೀತಿ ಇರಲಿದೆ? ಇದೆಲ್ಲ ಕುತೂಹಲಗಳಿದೆ. ಸೊ ಇವರು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಜಿಯಾ ಅವರ ಪುತ್ರ, ಬಾಂಗ್ಲಾದೇಶದ ನ್ಯಾಷನಲ್ ಪಾರ್ಟಿಯ ಮುಖ್ಯಸ್ಥರು ಆಗಿದ್ದಾರೆ. ಸೊ 17 ವರ್ಷಗಳ ಬಳಿಕ ಬಾಂಗ್ಲಾದೇಶಕ್ಕೆ ಬರ್ತಾ ಇದ್ದಾರೆ. ಸೊ ಬಾಂಗ್ಲಾದೇಶದಿಂದ ಪದಚ್ಯುತರಾಗಿ ಭಾರತದಲ್ಲಿ ಇವಾಗ ರಾಜಕೀಯ ಆಶ್ರಯ ಪಡ್ತಾ ಇರುವಂತಹ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷ ನಿಮಗೆ ಗೊತ್ತಿದೆ, ಅದನ್ನ ಇವಾಗ ಮೊಹಮ್ಮದ್ ಯೂನುಸ್ ಅವರು ಅಲ್ಲಿ ನಿಷೇಧ ಮಾಡಿದ್ದಾರೆ. ಈ ಅವಾಮಿ ಲೀಗ್ನ ಮುಖ್ಯಸ್ಥೆ ಶೇಖ್ ಹಸೀನಾ ಅವರ ಪ್ರತಿಸ್ಪರ್ಧಿ ಆಗಿರುವಂತಹ ಪಕ್ಷ ಈ BNP ಪಕ್ಷ. ಅವಾಮಿ ಲೀಗ್ ಬಾಂಗ್ಲಾದೇಶದಲ್ಲಿ ಈಗ ಅತಂತ್ರವಾಗಿರುವಂಥದ್ದು, ನಿಷೇಧ ಆಗಿರುವ ಕಾರಣ ಅಲ್ಲಿ ಉಳಿದಿರುವ ರಾಜಕೀಯ ಪಕ್ಷಗಳಲ್ಲಿ ನೋಡಿದ್ರೆ ಈ BNP ಪಕ್ಷ ಮುಂಚೂಣಿಯಲ್ಲಿರುವ ಪಕ್ಷವಾಗಿದೆ. ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಜಮಾತೆ ಇಸ್ಲಾಮಿ, ಕಟ್ಟರ್ ಇಸ್ಲಾಂ ಮೂಲಭೂತವಾದಿ ಪಕ್ಷ ಅಲ್ಲಿ ಇರುವಂಥದ್ದು.
ಈಗ ತಜ್ಞರ ಪ್ರಕಾರ ಏನಂದ್ರೆ, ಈ ಜಮಾತೆ ಇಸ್ಲಾಮಿ ಅನ್ನುವಂತಹ ಬಹಳ ನಟೋರಿಯಸ್ ಮತ್ತು ಕಟ್ಟರ್ ಇಸ್ಲಾಂ ಮೂಲಭೂತವಾದಿ ಪಕ್ಷಕ್ಕೆ ಹೋಲಿಸಿದ್ರೆ BNP ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಈ ತಾರಿಕ್ ರೆಹಮಾನ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ ಶಾಂತಿ ನೆಲೆಸುವಂಥದ್ದು ನನ್ನ ಮೊದಲ ಧ್ಯೇಯ. ಬಾಂಗ್ಲಾದೇಶ ಜನರಿಗೆ ನನ್ನದೇ ಆದಂತಹ ಒಂದು ಪ್ಲಾನ್ ಇದೆ, ಒಂದು ಐಡಿಯಾ ಇದೆ. ಸೊ ಅದನ್ನ ನನಸುಗೊಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ಬಾಂಗ್ಲಾದೇಶ ಅಂದ್ರೆ ಅದು ಮುಸ್ಲಿಮರಿಗೆ, ಹಿಂದೂಗಳಿಗೆ, ಬೌದ್ಧರಿಗೆ ಮತ್ತು ಇತರ ಅಲ್ಪಸಂಖ್ಯಾತರಿಗೆ, ಕ್ರಿಶ್ಚಿಯನರಿಗೆ ಸೇರಿದ್ದು. ಎಲ್ಲರೂ ಕೂಡ ಧರ್ಮಾಚರಣೆ ಅವರವರ ವೈಯಕ್ತಿಕ, ಆದರೆ ಸೇಫ್ಟಿ ಅಥವಾ ಭದ್ರತೆ ಅನ್ನುವಂಥದ್ದು ಪ್ರತಿಯೊಬ್ಬರ ಹಕ್ಕು. ಅದನ್ನ ಮರುಸ್ಥಾಪನೆ ಅವರಿಗೆ ಕೊಡ್ಲಿಕ್ಕೆ ಮತ್ತು ದೇಶದಲ್ಲಿ ಶಾಂತಿ ಸ್ಥಾಪನೆಗೆ, ಅಭಿವೃದ್ಧಿಗೆ ನನ್ನ ಪಕ್ಷ ಶ್ರಮಿಸಲಿದೆ. ನಾನು ಅದಕ್ಕೋಸ್ಕರ ಪ್ರಯತ್ನ ಪಡ್ತೀನಿ ಅಂತ ಅವರು ಹೇಳಿದ್ದಾರೆ. ಅವರ ಒಂದು ಲುಕ್ ಮೇಲ್ನೋಟಕ್ಕೆ ನೋಡಿದ್ರೆ ಅವರೊಂದು ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ಡ್ರೆಸ್ ಮಾಡಿಕೊಂಡು ಒಂದು ಕಂಪನಿಯ ಹಿರಿಯ CEO ಅಥವಾ ಸೀನಿಯರ್ ಪೊಸಿಷನ್ ಅಲ್ಲಿ ಇರೋ ತರ ಕಾಣಿಸ್ತಾರೆ. ಅಂದ್ರೆ ಅವರ ಒಂದು ಮೇಲ್ನೋಟಕ್ಕೆ ಚಹರೆಯಲ್ಲಿ ಅವರೊಂದು ಲಿಬರಲ್ ಆಗಿ ಕಾಣಿಸ್ತಾ ಇದ್ದಾರೆ. ಸ್ವತಃ ಅವರು ಹೇಳ್ಕೊಂಡಿದ್ದಾರೆ ಕೂಡ, ಯಾವುದೇ ಒಂದು ಎಲ್ಲ ಧರ್ಮೀಯರು ಕೂಡ ಇಲ್ಲಿ ಶಾಂತಿಯಿಂದ ಬಾಳ್ವೆ ನಡೆಸುವ ಒಂದು ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗಬೇಕು. ಯಾವುದೇ ಆದ್ರೂ ಕೂಡ ಬಾಂಗ್ಲಾದೇಶ ಫಸ್ಟ್, ಉಳಿದಿರುವುದು ನೆಕ್ಸ್ಟ್ ಅಂತ ಹೇಳಿದ್ದಾರೆ. ಸೊ ಈ ರೀತಿಯ ಒಂದು ಉದಾರವಾದಿ ಅಥವಾ ಲಿಬರಲ್ ನಿಲುವನ್ನ, ಒಂದು ಸೆಂಟ್ರಿಸ್ಟ್ ನಿಲುವನ್ನ ತಾರಿಕ್ ರೆಹಮಾನ್ ಅವರು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಈ ಜಮಾತೆ ಇಸ್ಲಾಮಿ ಪಕ್ಷವಂತೂ ಅಲ್ಲಿ ಬಾಂಗ್ಲಾದೇಶವನ್ನು ಸಂಪೂರ್ಣ ಇಸ್ಲಾಮೀಕರಣ ಮಾಡಬೇಕು ಅನ್ನುವಂತಹ ಬೇಸುವ ಬಹಳ ಉಗ್ರ ಇಸ್ಲಾಂ ಮೂಲಭೂತವಾದಿ ಪಕ್ಷ ಮತ್ತು ಅಲ್ಲಿನ ಅಲ್ಪಸಂಖ್ಯಾತರನ್ನು, ಮುಖ್ಯವಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಅವುಗಳ ದೌರ್ಜನ್ಯದಲ್ಲಿ ಈ ಪಕ್ಷದ ಬಹಳ ಕರಾಳವಾದಂತಹ ಇತಿಹಾಸ ಇದೆ. ಅದನ್ನ ಸ್ವತಃ ತಾರಿಕ್ ರೆಹಮಾನ್ ಕೂಡ ಹೇಳಿದ್ದಾರೆ. ಅವರ ಭಾಷಣದಲ್ಲಿ ಅವರು ಹೇಳ್ತಾರೆ, ಈಗ ಜನರಿಂದ ಯಾರು ಸಪೋರ್ಟ್ ಬಯಸ್ತಾ ಇದ್ದಾರೋ ಅವ್ರನ್ನ ನಾವು 1971ರಿಂದಲೇ ನೋಡಿದ್ದೀವಿ. ಅವರು 1970ರ ದಶಕದಲ್ಲಿ ನಡೆಸಿದಂತಹ ಹಿಂದೂಗಳ ಮೇಲೆ ಇರ್ಬೋದು ಅಥವಾ ಅಲ್ಪಸಂಖ್ಯಾತರ ಮೇಲೆ ನಡೆಸಿದಂತಹ ದೌರ್ಜನ್ಯಗಳನ್ನ ನಾವು ಮರೆಯುವ ಹಾಗಿಲ್ಲ. ಇಲ್ಲಿನ ಸೋದರಿಯರನ್ನ, ತಾಯಂದಿರನ್ನ, ಲಕ್ಷಾಂತರ ಮಂದಿಯನ್ನ ಅವರು ಘೋರವಾಗಿ ಹತ್ಯೆ ಮಾಡಿರುವಂಥದ್ದು, ದೌರ್ಜನ್ಯ ಎಸಗಿರುವಂತಹ ಕರಾಳ ಇತಿಹಾಸವನ್ನ ನಾವು ಯಾವತ್ತೂ ಮರೆಯಲು ಸಾಧ್ಯ ಇಲ್ಲ ಅಂತ BNPಯ ಪಕ್ಷದ ಈಗಿನ ಮುಖ್ಯಸ್ಥರಾದ ಮತ್ತು ಲಂಡನ್ನಿಂದ ಇಲ್ಲಿಗೆ ಬಂದಿರುವಂತಹ ತಾರಿಕ್ ರೆಹಮಾನ್ ಅವರು ತಮ್ಮ ಭಾಷಣದಲ್ಲಿ ಹೇಳಿರುವಂಥದ್ದು. ಹೀಗಾಗಿ ಇದು ಒಂದು ಕುತೂಹಲ ಮೂಡಿಸಿರುವಂಥದ್ದು. ಭಾರತಕ್ಕೆ ಯಾಕೆ ಇದು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳು ಬಹಳ ಮುಖ್ಯ ಮತ್ತು ಬಹಳ ಎಚ್ಚರಿಕೆಯ ನಡೆಯನ್ನ ನರೇಂದ್ರ ಮೋದಿ ಸರ್ಕಾರ ಅನುಸರಿಸ್ತಾ ಇದೆ ಅಂದ್ರೆ, ಬಾಂಗ್ಲಾದೇಶದ ಹಿಂದೆ ಕೇವಲ ಬಾಂಗ್ಲಾದೇಶ ಮಾತ್ರ ಅಲ್ಲ, ಚೀನಾ ಇದೆ, ಅಮೆರಿಕ ಇದೆ. ಮೊಹಮ್ಮದ್ ಯೂನುಸ್ ಅವರಂತೂ ಚೀನಾ ಮತ್ತು ಅಮೆರಿಕದ ಕೈಗೊಂಬೆಯ ಹಾಗೆ ಪರಿವರ್ತನೆ ಆಗಿರುವಂಥದ್ದು. ಭಾರತ ವಿರೋಧಿ ನಿಲುವುಗಳನ್ನ, ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಜೊತೆಗೆ ಬಾಂಗ್ಲಾದೇಶದ ವಿರುದ್ಧ ಯುದ್ಧ ಮಾಡೋದೇನು ಕಷ್ಟ ಅಲ್ಲ ಭಾರತಕ್ಕೆ. ಆದ್ರೆ ಭಾರತದ ಜೊತೆಗೆ ಸುಮಾರು 4,000 ಕಿಲೋಮೀಟರ್ ಗಡಿಯನ್ನ ಹೊಂದಿರುವಂಥದ್ದು ಭಾರತ. ಹಾಗಾಗಿ ಈ ಒಂದು ಪರಿಸ್ಥಿತಿಯನ್ನ ಬಹಳ ನಾಜೂಕಿನಿಂದ, ಎಚ್ಚರಿಕೆಯಿಂದ ಭಾರತ ನಿರ್ವಹಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ. ಜೊತೆಗೆ ಅಲ್ಲಿನ ಹಿಂದೂಗಳ ಹಿತರಕ್ಷಣೆಯನ್ನು ಕೂಡ ಭಾರತ ಗಮನಿಸಬೇಕಾಗುತ್ತೆ. ಸೊ ಎಲ್ಲ ಕಾರಣಗಳಿಗೋಸ್ಕರ ಇವತ್ತು ಮೋದಿ ಸರ್ಕಾರ ಈ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದೆ. ಮತ್ತು ಕೆಲವೊಂದು ತಂತ್ರಗಾರಿಕೆಯನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಆದರೆ ಒಂದಂತೂ ನಿಜ, ಭಾರತ ಅಧಿಕೃತವಾಗಿ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ವಿದ್ಯಮಾನಗಳು ಕೇವಲ ಮಾಧ್ಯಮಗಳಲ್ಲಿ ಕಂಡು ಬರುವಂತಹ ವೈಭವೀಕೃತ ವರದಿಗಳು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ನಡೀತಾ ಇರತಕ್ಕಂತಹ ನರಮೇಧ ಇರಬಹುದು, ದೌರ್ಜನ್ಯ ಇರಬಹುದು, ಇದೆಲ್ಲ ಕೂಡ ಬಹಳ ಕಳವಳಕಾರಿಯಾದ ಸಂಗತಿಯಾಗಿದೆ ಅಂತ ಭಾರತ ತನ್ನ ನಿಲುವನ್ನು ಬಹಳ ಕ್ಲಿಯರ್ ಆಗಿ ಹೇಳಿದೆ. ಅದೇ ರೀತಿ ಗಡಿಯಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಬಾಂಗ್ಲಾದೇಶದಲ್ಲಿ ತಾರಿಕ್ ರೆಹಮಾನ್ ಅವರ BNP ಪಕ್ಷ ಈಗ ಸದ್ಯಕ್ಕೆ ಅಲ್ಲಿನ ರಾಜಕೀಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥದ್ದು. ಜೊತೆಗೆ ಅದು ಒಂದು ವೇಳೆ ಬಾಂಗ್ಲಾದೇಶದಲ್ಲಿ ಗೆದ್ದು ಚುನಾವಣೆಯಲ್ಲಿ ತಾರಿಕ್ ರೆಹಮಾನ್ ಅವರು ಪ್ರಧಾನಿ ಆದ್ರೆ ನಂತರ ಭಾರತದ ಜೊತೆಗೆ ಈಗಿನ ಒಂದು ಸಿಚುವೇಶನ್ ಗಮನಿಸಿದ್ರೆ ಅವರೊಂದು ಲಿಬರಲ್ ಆಗಿ ಇರುವಂತಹ ಈ ಜಮಾತೆ ಪಕ್ಷಕ್ಕಿಂತ
ಬೆಟರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಆಲ್ರೆಡಿ ಹೇಳಿದ್ದಾರೆ, ನೆರೆಹೊರೆಯ ದೇಶಗಳ ಜೊತೆಗೆ ಉತ್ತಮ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು. ಬಾಂಗ್ಲಾದೇಶ ಮೊದಲಿರುತ್ತೆ, ಬಾಂಗ್ಲಾದೇಶದ ಹಿತಾಸಕ್ತಿಯನ್ನು ಮೊದಲು ನೋಡ್ತೀವಿ. ಆದರೆ ಬಾಂಗ್ಲಾದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಶಾಂತಿ ನೆಲೆಸುವಂಥದ್ದು ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಅದು ಭಾರತಕ್ಕೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ನೆರೆಹೊರೆಯ ದೇಶಗಳಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ, ಗಲಭೆಗಳು, ದುಂಬಿಗಳು ಆಗ್ತಾ ಇದ್ರೆ ಅದು ಅಷ್ಟು ಒಳ್ಳೆಯದಲ್ಲ. ಈಗ ಉದಾಹರಣೆಗೆ ನಾವೇ ನಮ್ಮ ಪಕ್ಕದ ಮನೆಯಲ್ಲಿ ದೊಡ್ಡ ದಂಬಿ ಗಲಾಟೆ ನಡೀತಾ ಇದ್ರೆ ನಮಗೂ ಒಂಥರ ಕಿರಿಕಿರಿ ಇರುತ್ತೆ ಅಲ್ವೇ? ಅದೇ ರೀತಿ ಭಾರತಕ್ಕೂ ಕೂಡ ಶ್ರೀಲಂಕಾ ಇರ್ಬೋದು, ಪಾಕಿಸ್ತಾನ, ಬಾಂಗ್ಲಾದೇಶ, ಈ ಎಲ್ಲ ದೇಶಗಳಲ್ಲಿ, ಸುತ್ತಮುತ್ತಲಿನ ದೇಶಗಳಲ್ಲಿ ಶಾಂತಿ ನೆಲೆಸಿದ್ರೆ ಅದು ಭಾರತಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ಭಾರತದ ಇಮೇಜ್ಗೂ ಕೂಡ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ನೋಡಿ, ಬಾಂಗ್ಲಾದೇಶದಲ್ಲಿ ಕೋಟ್ಯಾಂತರ ಹಿಂದೂಗಳಿರ್ಬೋದು, ಇತರ ನಿರಾಶ್ರಿತರಿರ್ಬೋದು, ಇವುಗಳ ಸಮಸ್ಯೆ ಉಲ್ಬಣಿಸಿದ್ರೆ ಖಂಡಿತವಾಗಿಯೂ ಕೂಡ ಭಾರತಕ್ಕೂ ಕೂಡ ಅದು ತಲೆನೋವಾಗುವಂತಹ, ಸವಾಲಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಮರುಕಳಿಸುವಂಥದ್ದು, ಅಲ್ಲಿ ಚುನಾವಣೆ ನಡೆದು ಶಾಂತಿಯುತವಾದಂತಹ ಎಲೆಕ್ಷನ್ ನಡೆದು ಒಬ್ಬ ಅಲ್ಲಿ ಪ್ರಧಾನಿಯಾಗಿ, ಅಲ್ಲಿ ಸರ್ಕಾರ ರಚನೆಯಾಗಿ ಆ ದೇಶ ತನ್ನ ಪಾಡಿಗೆ ಇಂಪ್ರೂವ್ ಆಗುವಂಥದ್ದು ಭಾರತಕ್ಕೂ ಕೂಡ ಒಂದು ಉತ್ತಮ ನಿಗಾ ವಹಿಸುವಂಥ ಮತ್ತು ಉತ್ತಮ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಹಾಗಾಗಿ ಬಾಂಗ್ಲಾದೇಶದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ಭಾರತ ಯಾವತ್ತೂ ಬಯಸಲ್ಲ. ಆದರೆ ಒಂದು ವೇಳೆ ಬಾಂಗ್ಲಾದೇಶ ಭಾರತದ ವಿರುದ್ಧ ಏನಾದರೂ ಷಡ್ಯಂತ್ರವನ್ನು ಮಾಡಿದ್ರೆ ಅದನ್ನು ಸಹಿಸುವಂತಹ ಮತ್ತು ಅದನ್ನು ಮಟ್ಟ ಹಾಕುವಂತಹ ಪ್ರತಿಯೊಂದು ಸಾಮರ್ಥ್ಯ ಕೂಡ ಭಾರತದ ಜೊತೆಗಿದೆ. ಅದು ಮಿಲಿಟರಿ ಇರಬಹುದು, ರಾಜತಾಂತ್ರಿಕ ನಡೆ ಇರಬಹುದು, ಯಾವುದರಲ್ಲೂ ಕೂಡ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಹೋಲಿಕೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಐತಿಹಾಸಿಕ ನಿದರ್ಶನಗಳು ಕೂಡ ಇದಕ್ಕೆ ಇದೆ. ಹಾಗಾಗಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಭಾರತ ಒಂದು ನಿಗಾ ವಹಿಸಿದೆ, ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ಅಂತಾನೆ ಹೇಳ್ಬೋದು.